ನೋಡಿ ಸೀರಿಯಸ್ ಆದರೆ ಹೆಲಿಕಾಪ್ಟ್ರಲ್ಲಿ ಬಂದು ಕರ್ಕೊಂಡು ಹೋಗ್ತಾರೆ ನಮಗೆ. ಬಟ್ ಪ್ರೈಸ್ ಮಾತ್ರ ಜಾಸ್ತಿ ಇರುತ್ತೆ. ಆಲ್ಮೋಸ್ಟು ಒಂದು 8,000 ಯೂರೋಸ್, 8 ಲಕ್ಷ ಕೊಡಬೇಕಾಗುತ್ತೆ ನೀವು ಇಲ್ಲಿಂದ ಹೆಲಿಕಾಪ್ಟ್ರಲ್ಲಿ ಹೋಗ್ಬೇಕು ಅಂತ. ಸೊ ಭಾರಿ ದುಬಾರಿ ಆಗುತ್ತೆ. ನೋಡಿಕೊಂಡು ನೀವು ಹುಷಾರಾಗಿ ಬೀಳ್ದೇನೆ ಸ್ಕೀಯಿಂಗ್ ಮಾಡಿ. ಈ ಕೇಬಲ್ನ ಹಿಡ್ಕೊಂಡು ಹೋಗ್ಬೇಕು. ಅವ್ರು ಹೋದ್ರಲ್ಲ ಸೇಮ್ ಅದೇ ಥರ ಹೋಗ್ಬೋದು. ಅದು ಮೇಲಕ್ಕೆ ಕರ್ಕೊಂಡೋಗಿ ಅಲ್ಲಿಂದ ವಾಪಸ್ ಬರ್ಬೋದು ಸ್ಕೀ ಮಾಡಿಕೊಂಡು. ಇವನು ನಿತಿನ್ RCB ಹಾಕೊಂಡು ಬಂದಿದೆ. ನೀವು ನೋಡೋಣ ರಾಯಲ್ ಚಾಲೆಂಜರ್ಸ್ ಗೆಲ್ತಾರ ಹೆಂಗೆ. ಅಲ್ಲಿ 4 ಸರಿ ದವಾಕೊಂಡವನೆ. 2 ಸ್ಕೀನು ಒಂದು ಕೈಯಲ್ಲಿ 2 ಕಡ್ಡಿ ಹಿಡ್ಕೊಂಡು ಈ ಥರ ಹಿಡ್ಕೊಂಡು ಎಳ್ಕೊಂಡು ಹೋಗುತ್ತದು. ಈ ಗಾಡಿಯಲ್ಲಿ ಅವರು ಎತ್ಕೊಂಡು ಹೋಗ್ತಾರೆ. ಹಿಂದೆಗಡೆ ಅಲ್ಲಿ ಇದಾಕೊಂಡು ಒಳ್ಳೆ ಹಣ ಥರ ಇಂಜೂರ್ ಆದಾಗ. ಇವಾಗ ಮುಗೀತು ನಮ್ಮದು ಫಸ್ಟ್ ಡೇ ಆಫ್ ಸ್ಕೀಯಿಂಗು. ನಾನು ಹಾಕಿದ್ದೀನಿ ಏನೇನು ಮಾಡಿದೆ ಇವತ್ತು ಅಂತ. ಏನಿಲ್ಲ, ಕರೆದ್ಬಿಟ್ಟು ಇವತ್ತೇನು ಮಾಡಿದ್ವಿ ಅಂತ ಹೇಳಿ ನಾಳೆ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಷ್ಟೇ ಇವತ್ತಿಗೆ ಕ್ಲೋಸ್ ಮಾಡಿದ್ರು. ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ ಇತ್ತು. ಅದಾದಮೇಲೆ 1 ಗಂಟೆವರೆಗೂ ಬ್ರೇಕ್ ಕೊಟ್ಟು 1ರಿಂದ 3 ಗಂಟೆ ಮಾಡಿದರು. ಸೊ ಇವಾಗ ನಾವು ವಾಪಸ್ ಕೆಳಗಡೆ ಹೋಗಿ ಶೂ ಬಿಚ್ಚಬೇಕು. ಶೂ ಬಿಚ್ಚಿದ ಮೇಲೆ ಫುಲ್ಲು ಲಲ್ಲ ಅಂತ ಫುಲ್ ಫೀಲಿಂಗ್ ಬರುತ್ತೆ. ಯಾಕಂದರೆ ಅಷ್ಟೊಂದು ಟೈಟ್ ಇದೆ ಶೂಸು. ನೋಡಿ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ ಲಿಫ್ಟಲ್ಲಿ. ಬಂದ್ವಿ. ಸದ್ಯ ಬಿಟ್ಟು ಹೋಗ್ಬಿಟ್ಟಿರೋರು, ನಾನು ಬೇಗ ಬಂದಿರಲಿಲ್ಲ ಅಂದರೆ ಗೋವಿಂದ ಆಗಿರೋದು. ಬರೀ ವಿಡಿಯೋ ಮಾಡ್ಕೊಂಡ್ ಕೂತಿರ್ತಾನೆ. ಯಾರೋ ಸಾಕು ಅಂದ್ರೆ ನೋಡಪ್ಪ, ನಿಮ್ಗೆಲ್ಲ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತೀನಿ. ಅಷ್ಟು ಶ್ರಮ ಹಾಕಿ ಮಾಡ್ತೀನಿ. ಜಾಸ್ತಿ ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಮ್ನ ಏನೋ ಒಂದು ಮಾಡ್ಬೇಕು. ಇವನು ಏನೋ ಒಂದು ಮಾಡ್ಬೇಕು ಇವತ್ತು. ಇದನ್ನ ತೆಗಿದ್ಮೇಲೆ ಇರೋದು ಮಜಾ. ಎಷ್ಟು ರಿಲೀಸ್ ಸಿಗುತ್ತೆ ಅಂದ್ರೆ ನೋಡಿ, ಎಷ್ಟು ಸ್ಟ್ರಾಪ್ಸ್ ಇಷ್ಟಿದೆ. ಇಷ್ಟು ತೆಗೆದ್ಬಿಟ್ಟು ಇವಾಗ ಬಿಚ್ಚಿದೀನಿ. ಅಪ್ಪ ಫುಲ್ಲು ರಿಲಿ ಹೆಂಗ ಅನ್ಸತ್ತಪ್ಪ ಬಿಚ್ಚಿದ್ಮೇಲೆ? ಫುಲ್ಲು ಒಂಥರ ಮಜಾ ಬಂದಂಗೆ ಆಗುತ್ತೆ ಅಂತ. ಮಸಲ್ ಕ್ಯಾಚ್ ಆಗಿದೆ ಅಂತ ನೋಡಿ. ನಮ್ಮ ಕುಶಾಲ್ ಅವರು ಅಂಗವಿಕಲ್ ಅವರು ಪಾರ್ಕಿಂಗ್ ಪ್ಲೇಸಲ್ಲಿ ನಿಲ್ಸ್ಬಿಟ್ಟವನೆ. ಹಂಗೆ ಬಿಟ್ಟು ಹೋಗಿದ್ದಿದ್ರೆ ಹಾಕೊಂಡು ರುಬ್ಬಿರೋರು. ಇವಾಗ ತೆಗ್ದು ಸೈಡಿಗೆ ಹಾಕ್ತಾವನು. ನೋಡಿ ಊಟಕ್ಕೆ ನಾವು ಏಷ್ಯನ್ ರೆಸ್ಟೋರೆಂಟ್ ಬಂದಿದ್ದೀವಿ. ನಾನು ಲೀಚಿ ಸಾಫ್ಟ್ ತೊಗೊಂಡೆ, ಲೀಚಿ ಜ್ಯೂಸು. ಅವನು ವಿತ್ ವಾಟರ್ ತೊಗೊಂಡವನು, ವಿತ್ ಸ್ಪಾರ್ಕ್ಲಿಂಗ್ ವಾಟರ್. ಕುಶಾಲು ಮತ್ತು ಅಪೂರ್ವ ಅವರು ಇಟಾಲಿಯನ್ ರೆಸ್ಟೋರೆಂಟ್ಗೆ ಹೋಗಿದ್ದಾರೆ. ನಾನು ಬಂತು ಚಿಕನ್ ರಾಮನ್, ಇದು ಪಕ್ಷಾಯಿ ನೂಡಲ್ಸು, ಆಮೇಲೆ ಸ್ವಲ್ಪ ಚಿಕನ್ ಮೀಟು, ಪಕ್ಕದಲ್ಲಿ ಒಂದು ಸ್ವಲ್ಪ ಇಟ್ಕೊಟ್ಟಿದ್ದಾರೆ ಚಿಲ್ಲಿ ಆಯಿಲ್. ನೋಡೋಣ ತಿಂದು ಹೇಗಿದೆ ಅಂತ. ನಾನು ಖಾರ ಮಾಡಕ್ಕೇನಿದ್ದೆ, ಬಟ್ ಅವ್ರು ಸೈಡ್ ಆಗಿ ಸಪ್ರೇಟ್ ಆಗಿ ಮಾಡಿದ್ರು. ಖಾರನೇ chopstick we have to pay for this? If you don't take them home, then not. Okay. ಖಾರ ಆ ಸಮುದ್ರ ಹಾಕೋತಾವನೆ. ಮತ್ತೆ ಇನ್ನೇನು ಖಾರನೇ ಇಲ್ಲ ಅದು. ನೀನ್ ಹಾಕೋಬೇಕು, ಈಗ ಹಾಕೋತಾರೆ ಊಟದ ಹಾಕೋತಾವ. ಒಳ್ಳೆ ಮೀನ ಪಸಂದ. ಕ್ರೇಜಿ. ಹಿಂದಗಡೆ ಹೆವಿ ಗೇಮ್ ಆಡಿದ್ವಿ. 3 ಇಸ್ಪಿಟ್ ಬಂತು ನಮ್ಗೆ. ನೋಡಿ ಅಪೂರ್ವ ಅವರು ಹೊಸ ಗ್ಲೌಸ್ ತಂದಿದ್ದಾರೆ. 20 ಯೂರೋ ಕೊಟ್ಟಿದ್ದಾರೆ ಇದಕ್ಕೆ. ರೀ ಆ ಕಡೆಗೆ ಹೋಗೋಣ ಬಾರ. ಅಯ್ಯೋ
ಈ ಚಿಕ್ಕ ಮಗು ನೋಡು. ನೀವು ಎಡಗಡೆದಕ್ಕೆ ಹಾಕಿ ನಾವು ಬಲ್ಗಡೆದಕ್ಕೆ ಹಾಕ್ತೀವಿ. ನೀವು ಆ ಕಡೆದಕ್ಕೆ ಹಾಕೆ ಇರ್ತೀವಿ. ಇದಾಗ ನಿಧಾನಕ್ಕೆ ಗೊತ್ತಾಯ್ತೆ. ನೋಡಿ ಹಿಂಗೆ ಸ್ಕೀ ಹಾಕ್ಬಿಟ್ಟು ಒಳಗಡೆ ಹೋಗೋದು. ಇವ್ನು ರೆಕಾರ್ಡ್ ಮಾಡ್ತೀಯಲ್ಲ ಮಗ. ಹೇಳ್ಬೇಕಪ್ಪ ನೀವು, ನಾವ್ ಏನೇನೋ ಮಾತಾಡ್ತಿರ್ತೀವಿ. ಸ್ಕೀ ಸ್ಕೂಲ್ ಅವರೇ ಒಂದ್ ಸಪ್ರೇಟ್ ಪಾಸ್ ಕೊಟ್ಬಿಡ್ಬೇಕು. ಇದು ಚೆನ್ನಾಗಿದೆ, ಇದು ಅದಕ್ಕಿಂತ ಸ್ಮೂತ್ ಆಗಿದೆ ಇದು. ಎರಡು ಒಂದೇ. ನೋಡಿ ಇವಾಗ ಕೆಳಗಿಳಿಯೋ ಟೈಮ್ ಬಂದಿದೆ. ಆಚೆ ಹೋಗಿ ಪಟ್ಟ ಅಂತ ಇಳಿಬೇಕು ಕೀ ಎತ್ಕೊಂಡು, ಇಲ್ಲ ಅಂತಂದ್ರೆ ಅದು ಮುಂದಕ್ಕೆ ಹೋಗ್ಬಿಡುತ್ತದು. ಹೋದ್ರೆ ವಾಪಸ್ ಕೆಳಗೆ ಹೋಗಿರ್ತದೆ ನಿಮ್ದು ಸ್ಕೀ. ಇನ್ನು ನಾವಿನ್ನು ಬ್ರೇಕ್ ಹೊಡ್ಯಕ್ಕೆ ಬರ್ತೀವಿ. ಇಲ್ಲಿ ಇಳಿಯ ಅವ್ರ ಮಕ್ಕಳಿದ್ರೆ ಸ್ವಲ್ಪ ನಿಧಾನಕ್ಕೆ ಮಾಡ್ತಾರೆ. ನಮ್ ತರ ಮಗು ತರ ಕಾಣಿಸಿದ್ರೆ ನಾವೇನಾದ್ರು. ನೋಡಿ ಅಷ್ಟೇ, ಹಿಂಗ್ ತಗೊಂಡು ಹಿಂಗ್ ಹೋಗ್ತಾ ಇರೋದು. ಇವತ್ತಿನ ಡೇಟು ಇವತ್ತು ಕ್ರಾಸ್ ಮಾಡೋದು ಹೇಳ್ಕೊಟ್ರು, ಸೊ ಅದಕ್ಕೆ ಕ್ರಾಸ್ ಮಾಡ್ತಾ ಇದ್ದೀವಿ. ಈ ಕಡೆ ಸ್ವಲ್ಪ ಕಲ್ತು ಮಾಡಿದ್ವಿ. ನಿತಿನ್ ಬರ್ತಾವನೆ ಇಲ್ಲಿ. ಹೋಗ, ನಾನು ಫಸ್ಟ್ ಹೋಗ್ತೀನಿ. ಈ ಕಡೆ ಹೋಗದ. ಸೊ ಈ ಥರ ಹಿಂಗೆ ಕ್ರಾಸಾಗಿ ಹೋಗೋದು ಹೇಳ್ಕೊಟ್ಟಿದ್ದಾರೆ. ಫಾಸ್ಟಾಗಿ ಹಿಂಗೆ ಹೋಗ್ಬೋದು. ಬನ್ನಿ ಈ ಕಡೆ ಹೋಗೋದ. ಅಲ್ಲಿ ನೋಡಿ ಚಿಕ್ಕ ಮಕ್ಕಳು ಯಾವ ರೀತಿ ಬಂದಿದ್ದಾರೆ. ಇನ್ನು ಈಗ 5-6 ವರ್ಷನ ಇರ್ಬೋದು, ಇಲ್ಲ 7-8 ವರ್ಷ ಇರ್ಬೋದು. ಹೆಂಗೆ ಮಾಡ್ತಿದ್ದಾರೆ ನೋಡಿ ಅವ್ರು ಸ್ಕೀಯಿಂಗು. ಅವರೇ ಸ್ಕೀ ಒಂಥರ ಸ್ಕೂಲಿಗೆ ಬಂದು ಕಲ್ತ್ಕೊಂತಿದ್ದಾರೆ. ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಪಿಕಪ್ ಮಾಡ್ತಾರಂತೆ ಮನೆಯಿಂದ. ತಿರ್ಗಾ ರಾತ್ರಿ 7 ಗಂಟೆಗೆ ಕರ್ಕೊಂಡ್ ಬಂದು ಬಿಡ್ತಾರೆ. ಓಕೆ, ಅಲ್ಲಿ ತನಕ ಇವ್ರು ಏನ್ ಬೇಕಾದ್ರೂ ಮಾಡ್ಕೋಬೋದು. ಒಳ್ಳೇದು. ಡೈಲಿ ಮಕ್ಕಳು 2 ಅವರ್ ಟ್ರಾವೆಲ್ ಮಾಡ್ಬೇಕು. ನೋಡಿ ಏನೋ ಸೊಪ್ಪಿಂದ ಉಂಡೆ ತಿಂತಾವ್ರೆ ಇವರು. ನೂಡಲ್ ನೋಡಲ್ ಅಂತಾರೆ. ನೂಡಲ್ ಪಿನಾಕ್ ನೋಡಲ್ ಇದು. ಇವಾಗ ಕಡ್ಡಿನ ಹಿಂದೆ ಕೈಗೆ ಕಟ್ಕೊಂಡು ಹೋಗೋ ಥರ ಎಕ್ಸಸೈಸ್ ಹೇಳ್ಕೊಟ್ಟಿದ್ದಾರೆ. ಇವಾಗ ನಾನು ಮಾಡ್ತೀನಿ ನೋಡಿ. ಒಂದು ಕಡ್ಡಿ ಹಿಂದೆ ಬೆನ್ನ ಹತ್ರ ಇರ್ಬೇಕು ಹಿಂಗೆ, ಇನ್ನೊಂದು ಕಡ್ಡಿ ಮುಂದೆ ಹಿಂಗೆ ಹಿಡ್ಕೊಂಡು ಅವ್ನು ಹೋಗ್ತಾವ್ ನೋಡಿ ಅಲ್ಲಿ, ಅದನ್ನು ಹಿಡ್ಕೊಂಡು ಹಿಂಗೆ ಟರ್ನ್ ಆಗಬೇಕು. ಇವಾಗ ಈ ಕಡೆ ಟರ್ನ್ ಆದರೆ ಅದು ಈ ರೀತಿ ಟರ್ನ್ ಆಗುತ್ತೆ. ಸೊ ಲೆಫ್ಟಿಗೆ ಹೋಗ್ಬೇಕು ಅಂದರೆ ನಾನು ರೈಟಿಗೆ ಟರ್ನ್ ಆಗಬೇಕು. ಹಿಂಗೆ ಟರ್ನ್ ಆದರೆ ಅದು ಫುಲ್ ಮುಂದಕ್ಕೆ ಬೆಂಡ್ ಆಗಿ ಹಿಂಗೆ ಮುಂದಕ್ಕೆ ಹೋಗುತ್ತೆ. ಡೇ 2 ಮುಗೀತು ಇವತ್ತು. ಡೇ 2 ಅಲ್ಲಿ ನಾವು ಏನು ಕಲ್ತ್ವಿ ಅಂದರೆ ಎಮರ್ಜೆನ್ಸಿ ಸ್ಟಾಪ್ ಮಾಡೋದು ಹೆಂಗೆ, ಆಮೇಲೆ ಟರ್ನ್ ಮಾಡೋದು ಹೆಂಗೆ, ಆಮೇಲೆ ಟರ್ನ್ ಮಾಡಿ ನಿಂತು ಈ ಕಡೆಗೆ ಟರ್ನ್ ಮಾಡೋದು ಹೆಂಗೆ, ಆಮೇಲೆ ಫುಲ್ಲು ಬ್ಯಾಲೆನ್ಸಿಂಗು, ಅಪ್ಪರ್ ಬಾಡಿ ಬ್ಯಾಲೆನ್ಸಿಂಗು, ಕೌಂಟರ್ ಬ್ಯಾಲೆನ್ಸಿಂಗು ಅದೆಲ್ಲ ಕಲ್ತಿದ್ದೀವಿ. ನಾಳೆ ಮೋಸ್ಟ್ ಎಕ್ಸೈಟಿಂಗ್ ಡೇ. ಯಾಕಂದರೆ ಡೇ 3 ನಮ್ಮನ್ನ ಅವರು ಬ್ಲೂ ಲೈನಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಬ್ಲೂ ಲೈನಲ್ಲಿ ಫುಲ್ಲು ಲಾಂಗ್ ಸ್ಟ್ರೆಚಸ್ ಇರುತ್ತೆ. ಈ ಥರ ಮತ್ತೆ ಬಂದು ಮೇಲೋಗಿ ಕೆಳಗೆ ಬಂದು ಅದು ಮಾಡೋಂಗಿರಲ್ಲ. ಸೊ ಹಾಗಾಗಿ ನಾನು ಫುಲ್ ಎಕ್ಸೈಟ್ ಆಗಿದ್ದೀನಿ. ನಾಳೆ ಸಖತ್ತಾಗಿರುತ್ತೆ. ಐ ಆಮ್ ವೆಯ್ಟಿಂಗ್ ಫಾರ್ ಇಟ್. ಸೊ ಇವಾಗ ಕೆಳಗಡೆ ಹೋಗಿ ಸ್ವಲ್ಪ ಏನಾದರೂ ತಿನ್ಕೊಂಡು ಮನೆಗೆ ಜೂಟ್. ಇವತ್ತಿನ ಸ್ಕೀಯಿಂಗ್ ಆಯಿತು. ಬಾಯ್. ಡೇ 3 ಇವತ್ತು ಈ ಲಿಫ್ಟಲ್ಲಿ ಹೆಂಗೆ ಬರೋದು ಅಂತ ಹೇಳ್ಕೊಡ್ತಿದ್ದಾರೆ. ಅದನ್ನ ಕಾಲು ಮಧ್ಯದಲ್ಲಿ ಕಚ್ಚಿಸ್ಕೊಂಡು ಬರಬೇಕು. ಪಾಪ ಅಪೂರ್ವ ಬಿದ್ದುಬಿಟ್ಟಿದ್ದಾರೆ. ಇವಾಗ ಅದನ್ನು ಮಾಡ್ತೀನಿ, ಆಮೇಲೆ ಕ್ಯಾಮ್ರಾ ಹಾಕ್ಕೊಂಡು ತೋರಿಸ್ತೀನಿ. ಸೊ ಇವತ್ತು ಬ್ಲೂ ಲೈನ್, ಇದು ಬ್ಲೂ ಲೈನು. ಇದು ನೋಡಿ ಎಷ್ಟು ಸ್ಲೋಪ್ ಇದೆ ಅಲ್ಲಿ ಕೆಳಗಡೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ ಇವತ್ತು ಫುಲ್ಲು. ನೋಡೋಣ ಹೇಗಿರುತ್ತೆ ಅಂತ. ಹೆಂಗೆ ಕಾಣಿಸ್ತಿದೆ? ಬರ್ತಿದ್ಯಾ ಫುಲ್ಲು? ನಾನು ಬರ್ತೀನಿ. ಅದೇ ನಂದು ಟಾಪ್ ಡೌನ್ ವ್ಯೂ ಥರ ಇದೆ. ಶುರು ಮಾಡ್ಬೋದಾ? ಸೊ ನೋಡಿ ಇವಾಗ ನಾವು ಹೋಗ್ತೀವಿ ಮತ್ತೆ ಲೈನಲ್ಲಿ. ಹಿಂದಿಂದೆ ನಿತಿನ್ ಇಲ್ಲೇ ಇದ್ದಾನೆ.
ಬಟ್ ಇದು ಒಂದು ಸ್ವಲ್ಪ ಡೇಂಜರು ಇಲ್ಲಿ ಬಂದಾಗ ಬಿಡೋದು. ಅದು ನೀಟಾಗಿ ಬೀಳಲಿ ಅಂದರೆ ಹೆಂಗಂದ್ರೆ ಹಂಗೆ ಇಂಬ್ಯಾಲೆನ್ಸ್ ಆಗೋಗುತ್ತೆ. ನನಗೂ ಸ್ವಲ್ಪ ಎಡುತ್ತು. Try to stay in my line, okay? Don't overtake each other. Versucht bei mir in der Linie zu bleiben und nicht euch gegenseitig zu überholen. Okay? Gut. Das ist krass, der ist nicht von Fremd, ne? Ja. ಇದು ಪ್ಯಾರಲಲ್ ಬಂದು ನಿಂತ್ಕೋಬೇಕಿದೆ. ಎರಡು ಕೈನ ಹಿಂಗೆ ಇಟ್ಕೊಂಡು ಜೊತೆಲಿ ಅದು ಬಂದ ತಕ್ಷಣ ಹಿಡ್ಕೊಂಡು ನಿಮ್ಮ ಕಾಲು ಮಧ್ಯದಲ್ಲಿ ಹಿಡ್ಕೋಬೇಕೀಗೆ. ಅದ್ರ ಮೇಲೆ ಕೂರಬಾರ್ದು, ಅದೇ ಎಳ್ಕೊಂಡು ಹೋಗುತ್ತೆ. ಸೊ ನೋಡಿ ಈ ರೀತಿ ತೊಡೆ ಸಂದಿ ಹಿಂಗೆ ಇಟ್ಕೊಂಡು ಈ ಕಡೆ ಇಲ್ಲೊಂದು ಲಿಫ್ಟ್ ಇದೆ ನೋಡಿ. ಈ ಲಿಫ್ಟಲ್ಲಿ ನಿಮಗೆ ಸುಮ್ಮನೆ ನಿಂತ್ಕೊಳ್ಳೋದು, ಅದು ಕರ್ಕೊಂಡು ಹೋಗ್ತದೆ. ಈಗ ಏರ್ಪೋರ್ಟಲ್ಲೆಲ್ಲ ಇರುತ್ತಲ್ಲ ಸೇಮ್ ಅದೇ ಥರ. ಆದರೆ ಇದು ಬಂದು ಬೇರೆ ಥರದ್ದು. ಇದು ಸ್ವಲ್ಪ ಕಷ್ಟ ಬಿಗಿನರ್ಸ್ಗೆ. ಅದೇನಾಗುತ್ತೆ ಅಂದರೆ ಅಲ್ಲಿ ಮೇಲೆ ಹೋದಾಗ ನಿಮಗೆ ಫೋರ್ಸ್ ಜಾಸ್ತಿ ಬೇಕಲ್ವಾ, ಅದು ನಿಮ್ಮನ್ನ ಪುಲ್ ಮಾಡೋದಕ್ಕೆ. ಸೊ ಅಲ್ಲಿ ಫೋರ್ಸ್ ಜಾಸ್ತಿ ಕೊಡುತ್ತೆ ನಿಮಗೆ. ಆ ಟೈಮಲ್ಲಿ ನೀವು ಸರಿಗೆ ಬಿಡಲಿಲ್ಲ ಅಂದರೆ ಹಾಯ್ಕೊಂಡು ಬೀಳ್ಬೇಕಾಯ್ತದೆ ಡಬಾರ ಅಂತ. ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೆ. ಅದು ಒಂದು 2-3 ಸತಿ ಪ್ರಾಕ್ಟೀಸ್ ಆಗೋವರೆಗೂ. ನೋಡಿ ಈ ಪಾಯಿಂಟಲ್ಲಿ ಎಳಿತಾನೇ ಇಲ್ಲ ಅದು. ಈಗ ರಪ್ಪ ಅಂತ ಎಳಿಯುತ್ತೆ ನೋಡಿ ಇದು. ಇವಾಗ ಎಳೀತು ಜೋರಾಗಿ. ಎಳ್ದು ಮೇಲೆ ಬಂದಮೇಲೆ ಅದೇ ಮೊಮೆಂಟಮ್ ಇರುತ್ತೆ ಅದಕ್ಕೆ. ಸೊ ಇವಾಗ ಹಿಂಗೆ ಬಿಡಬೇಕು. ಹಿಂಗೆ ಬಿಟ್ಟು ಹಿಂಗೆ ಬಂದರೆ ಈಸಿಯಾಗಿ ಬರ್ಬೋದು. ಬರ್ತಾವನೆ ಬಿಟ್ಟ ವಾಪಸ್ ಹಿಂದಕ್ಕೆ ಹೋದ. ಈಗ ಪ್ಯಾರಲಲ್ ಮಾಡೋ ಅವ್ನು ಇನ್ನೂ ಒಂದು ಸ್ವಲ್ಪ ಮುಂದೆ ಬಿದ್ದ. ಕೀ ಬಿಚ್ಬಿಟ್ಟು ನಡ್ಕೊಂಬ. ಫುಲ್ ಮುಂದೆ ಬಂದ್ಬಿಡು ಅಪೂರ್ವ. ಅಪೂರ್ವ ಮಾಡ್ಬಿಟ್ಲಿ ಈಗ. ನೀನು ಇವಾಗ ಅಪೂರ್ವ ಒಂದು ಸಕ್ಸಸ್ ಆಯಿತು. ಲಾಸ್ಟ್ ಟೈಮ್ ಅವಳು ಹಾಕೊಂಡಿದ್ರು, ಈ ಸತಿ ಕುಶಾಲ್ ಹಾಕೊಂಡು ಅದನ್ನ ಹಿಂದೆಗಡೆ ಅಂಟಿಸ್ಕೊಂಡು ಹೋಗ್ಬೇಕು. ಇದು ಫುಲ್ ಸ್ಟೀಪ್ ಇದೆ ಗುರು. ಫಸ್ಟ್ ಟೈಮ್ ಇಷ್ಟು ಮೇಲೆ ಹೋಗ್ತಿರೋದು. ಈಗ ಹೋಪ್ಫುಲಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದು ನೋಡಿ ಮೇಲೆ ಎಷ್ಟು ಹೈಟ್ ಇದೆ ಅಂತ. ಅದು ಎಷ್ಟು ಸ್ಲೋಪ್ ಇದೆ, ಕ್ರೇಜಿ ಗುರು. ಫಸ್ಟ್ ಟೈಮು ಸ್ಕೀ ಮಾಡಬೇಕಾದ್ರೆ ಇಷ್ಟು ಹೈಟಿಗೆ ಬಂದು ಸ್ಕೀ ಮಾಡ್ತಾಯಿದ್ದೀವಿ. ಅಂದರೆ 3rd ಡೇ ಅಲ್ಲೇ. Wo kommen Sie her ursprünglich? Indien. Indien? Ja. Ah, ich komme aus Brasilien. Schön. Bin auch schon sehr lange da. Ja. Über 30 Jahre. ನೋಡಿ ಇದು ಹಿಂದೆಗಡೆ ಹಿಂಗೆ ಸಪೋರ್ಟ್ ಹಿಡ್ಕೊಂಡು ಈ ಕೈಯಲ್ಲಿ ಇದು ಎಳ್ಕೊಂಡು ಹೋಗುತ್ತೆ. ಇದು ಫುಲ್ ಹೆವಿ ಪವರ್ಫುಲ್ ಇದೆ. ಅವ್ನು ನೋಡಿ ಅಲ್ಲಿ ಲಿಫ್ಟ್ ಆಪ್ರೇಟರ್ ಹೇಳ್ದ ಎಲ್ಲಿಂದ ನೀನು ಬರ್ತಿರೋದು ಅಂತ. ನಾನು ಇಂಡಿಯಾ ಅಂದೆ. ಅವ್ನು ಬ್ರೆಜಿಲ್ ಅವನಂತೆ. ಒಂದೊಂದು ಸತಿ ಕೆಲವ್ರು ಬ್ರೆಜಿಲಿಯನ್ಸು ಸೇಮ್ ಸ್ವಲ್ಪ ನಮ್ದು ಇಂಡಿಯನ್ಸ್ ಥರ ಇರ್ತಾರೆ. ನಾವು ಗಡ್ಡ ಬಿಸ ಬಿಟ್ಟಿದ್ದಾಗ ಅವರು ನನಗೂ ಕೇಳ್ತಾರೆ, ತುಂಬ ಜನ ಕೇಳಿದರು ಅದು ಬ್ರೆಜಿಲಿಯನ್ ಆ ಥರ ಸೌತ್ ಅಮೇರಿಕಾನ ಅಂತ. ಬಟ್ ಇವಾಗ ನೋಡಿ ಇಲ್ಲಿ ವ್ಯೂ ನೋಡಿ ಹೆಂಗಿದೆ, ಕ್ರೇಜಿ ಅಲ್ಟಿಮೇಟ್ ಗುರು. ಇಷ್ಟು ದೊಡ್ಡ ಸ್ಕೀಯಿಂಗ್ ಇದರಲ್ಲಿ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಹೋಪ್ಫುಲಿ ಕಂಟ್ರೋಲ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಅಲ್ಟಿಮೇಟ್ ಆಗಿದೆ ಫೀಲಿಂಗ್ ಮಾತ್ರ. ಬೆಸ್ಟ್ ಫೀಲಿಂಗ್ ಗುರು. ನನಗಂತೂ ಯಾರೋ ಪಾಪ ಬಿದ್ದ ಗುರು. ಹುಡುಗಿ ಬಿದ್ದಿದ್ದು. ನನಗಂತೂ ನಾಳೆನೇ ಸ್ಕೀ ವೆಕೇಷನ್ ಮುಗೀತಿದೆಯಲ್ಲ ಅಂತ ಬೇಜಾರಾಗ್ತಾ ಇದೆ. ಬಟ್ ಪರವಾಗಿಲ್ಲ, ಇನ್ನೊಂದು ಸತಿ ಬರ್ತೀವಿ. ಬಂದು ಅವಾಗ ಧೂಳು ಎಬ್ಸಿ ಹೋಗೋಣ. ಸ್ನೋ ಎಬ್ಸಿ ಹೋಗೋಣ. ಅಲ್ಲಿ ಮೇಲ್ಗಡೆ ಇದೆಯಲ್ಲ ಲಿಫ್ಟು, ಅದು ಚೇರ್ ಮೇಲೆ ಕುತ್ಕೊಂಡು ಲಾಕ್ ಹಾಕ್ಕೊಂಡು ಹೋಗೋದು. ಅದು ನೀವು 3 ಜನ ಕುತ್ಕೊಂಡು ಒಟ್ಟಿಗೆ ಹೋಗ್ಬೋದು. ಕವರ್ ಮಾಡ್ಕೊಂಡೆಲ್ಲ ಹೋಗ್ಬೋದು. ಈ ಥರ ಶೀಲ್ಡ್ ಇದೆ ಗ್ಲಾಸ್ ಅದಕ್ಕೆ. ಬಟ್ ಇದು ಮಾಮೂಲಿ ರೌಂಡ್ ಕಲರ್ದು, ರೌಂಡ್ ಶೇಪಿಂದು ಅವಾಗಲೇ ತೋರಿಸಿದ್ನಲ್ಲ,
ಅದ್ರಲ್ಲಿ ಹೋಗೋದು. ಬಟ್ ಇದು ಫುಲ್ ಮೇಲೆ ಬಂದಿದ್ದೀವಿ, ಬೆಟ್ಟದ ಮೇಲೆ. ಇಲ್ಲೆಲ್ಲ ಮೋಸ್ಟ್ಲಿ ಇದು ನ್ಯಾಚುರಲ್ ಸ್ನೋ ಅನಿಸುತ್ತೆ ಅಲ್ಲಿರೋದೆಲ್ಲ ಅನ್ಕೊತೀನಿ. ನನಗೆ ಗೊತ್ತಿಲ್ಲ, ಇಲ್ಲೆಲ್ಲೂ ಇದು ಕಾಣಿಸ್ತಿಲ್ಲ ಬ್ಲಾಸ್ಟರ್ಸ್ ಯಾವುದು. ಫ್ರೆಂಡ್ಸ್ ಎಲ್ಲರೂ ತುಂಬ ಸ್ಪೋರ್ಟಿವ್ ಆಗಿ ಮಾಡ್ತಾರೆ. ಸೊ ಹಿಂಗೆ ಬಿಟ್ಟಾಗ ಅದು ಮೇಲೆ ಎಳ್ಕೊಂಡು ವಾಪಸ್ ಹೋಗುತ್ತೆ. ನೋಡಿ ನಿತಿನ್ ಇಲ್ಲೇ ಇದ್ದಾನೆ, ಒಳ್ಳೆ ನರಸೀಪುರದವರು. ಕ್ರೇಜಿ ಅಣ್ಣ, ಫಾಸ್ಟಾಗಿ ಹೋಗ್ಬೇಕು ನೀನು. ಇಲ್ಲ ಹೊಡಿತೀನಿ ನಿಂಗೆ, ತಾತಂಗೆ ಹೊಡಿ ಹೇಳ್ತೀನಿ. ಅಲ್ಲಿ ಮುಂದೆ ಹೋಗ್ತಾರೆ ನೋಡಿ, ಇವನು ತಾತ ಮೂರನೇವನು, ಅಲ್ಲಿ ಅವನು ಜಾತ್ರೆ ಪ್ಯಾಂಟು, ಅವನು ಇವನು ಅವಳು, ಅವ್ರು 3 ಜನನು ಆತಗುಟ್ಟು ಆಂಜನೇಯನ ಥರ ಆಡ್ತಾರೆ. ಮುಂದಕ್ಕೆ ಹೋಗ್ಬಿಡ್ತಾರೆ, ಹೋಗೋದೇ ಇಲ್ಲ. ಆಮೇಲೆ ನಿಧಾನಕ್ಕೆ ಹೋಯ್ತಾರೆ, ಮಳೆ ಹೋಯ್ದಂಗೆ. ಹಾಂ, ಅವ್ನು ಹೋಗ್ಲಿಲ್ಲ ಅಂದರೆ ಬೇಗ ನಾನು ಹೋಯ್ತೀನಿ ಅವನ್ನ ಮುಂದಕ್ಕೆ ಹಾಕೊಂಡು. ನನ್ನ ಮುಂದೆ ಹೋಗ್ಬೇಡ ನೀನು ಮಗನೇ, ನಿನಗೆ ವೆಯ್ಟ್ ಮಾಡಿದ್ರೆ ನನ್ನ ಮುಂದೆನೇ ಹೋಗ್ತಾನೆ. Last run down. Think about all we learned. Coming forward, ankle, knee, hip slightly bent. Upper body to the front, hands to the front. Upper body to the outside. A lot of pressure on the outside ski. Los geht's. Let's go. Von meiner Seite. Danke. ಇಲ್ಲಿಂದ ಜೀವನ್ ಅಂತ ಹೇಳಿದೆ, ಇದು ಜೀವನ್. ಹೋಗೋದ ಹೆಂಗ್ ಹೋಗೋದು ಕೇಳಂತ ತಡಿಗೋರು, ನಂಗೆ ಇನ್ನೂ ಗೊತ್ತಾಗ್ತಾನೆ. ಬೇಗ ಟೈಮ್ ಇಲ್ಲ, 4 ಗಂಟೆಗೆ It's this one up. Like you go over your ear right now. You go down here the whole way. To Schnee Express, go up and then here. Okay, we can try. But is it doable before 4 today? I wouldn't recommend it. Okay, we'll do the same. Probably do it in the morning. Then the slopes are better because now I think the whole Z way is like a lot of modules. Yeah, if there is, It's quite difficult. difficult, yeah. Okay. Okay. Okay then, thank you. No problem. ನೋಡಿ ಇವಾಗ ಅಲ್ಲಿ ಬ್ಯಾಗ್ ಬಿಟ್ಟಿದ್ದೀವಿ, ನಮ್ಮ ಟ್ರೈನರ್ ಬಿಟ್ಟೋದ, ಈಗ ಜೊತೆಲಿ ಹೋಗ್ತಾ ಇದ್ದೀವಿ. ಅಲ್ಲೊಂದು ಬ್ಯಾಗ್ ಇದೆ ನಮ್ಮದು. ಅಣ್ಣ ಸೀದಾ ಹೋಗ್ಬಿಡ್ಬೇಡ, ಕ್ರಾಸ್ ಮಾಡ್ಕೊಂಡು ಹೋಗು, ಆಮೇಲೆ ಜುಯಿ ಅಂತ ಹೋಗ್ಬಿಟ್ಟೆ ಫಾಸ್ಟಾಗಿ. ಮನೆ 3 ದಿನ ಕಲ್ತಿರೋ ಸ್ಕೀಯಿಂಗ್ ಸ್ಕಿಲ್ಸು. ಫಾಸ್ಟಾಗಿ ಹೋಗ್ಬೇಡ. ಜೋರಾಗಿ ಹೋಯ್ತಿದ್ಯೋ. ತಡಿ, ಚೆನ್ನಾಗಿ ಬರಲ್ಲ ನೀನು ದೂರ ಹೋದ್ರೆ. ಹಾಂ, ಇನ್ನು ಮುಂದಕ್ಕೆ ಹಿಂಗೆ ಒಂದು ಕೈಯಲ್ಲಿ ಹೆಂಗೆ ಮಾಡೋಣ. ಕೊನೆಗೂ ನಮ್ಮ ಸ್ಕೀ ಟ್ರಿಪ್ ಮುಗೀತು. ಇದನ್ನವರು ಬಾರಿಸ್ತಾ ಇದ್ದಾರೆ ಅಂದ್ಕೊಂಡು 3 ದಿನದ ಸ್ಕೀ ಟ್ರಿಪ್. ಈಗ ಗಂಡೋಲದಲ್ಲಿದ್ದೀವಿ, ಈ ಕೇಬಲ್ ಕಾರಲ್ಲಿ. ಲಾಸ್ಟ್ ಇನ್ನೇನು ಬರ್ತಾ ಇದೆ ನೋಡಿ,
ಸುಮಾರು 25,000 ಕೊಟ್ಟಿದ್ವಿ ಈ ಬರೀ ಮೇಲೋಗಿ ಕೆಳಗೆ ಬರೋದಕ್ಕೆ ಈ ಕೇಬಲ್ ಕಾರ್ಗೆ. ಅದ್ರ ವ್ಯಾಲಿಡಿಟಿ ಇವಾಗ ಮುಗೀತು. ಅದು ಎಷ್ಟು ಬೇಕಾದ್ರೂ ಹೋಗಿ ಬರ್ಬೋದು, ಬಟ್ 3 ಡೇಸ್ಗೆ €250 ಆಗಿತ್ತು. ಇವಾಗ ಫುಲ್ಲು ಫ್ರೆಶ್ ಆಗಿ ಮನೆಗೆ ಹೋಗಿ ಆಮೇಲೆ ಸ್ವಲ್ಪ ಹೋಗಿ ಆಚೆ ಊಟನ ಬಾರಿಸ್ಬೇಕು ಚೆನ್ನಾಗಿ. ಅದೇ ಗೋಲು. ಈಗ ಬಂತು, ಇಳಿಬೇಕು. ಬಾಯ್ ಬಾಯ್. ನಾರಾಯಣ ನಾರಾಯಣ.